ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಹೊಸ ಯೂಟ್ಯೂಬರ್ಸ್ಗೆ ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯೂಟ್ಯೂಬಿಂದ ಭಾಳಷ್ಟು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅದರಲ್ಲಿ ಜಾಸ್ತಿ ಅಂತಂದರೆ ಒಳ್ಳೆ ಅಪ್ಡೇಟ್ಸ್ ಬಂದಿರುತ್ತೆ, ಗುಡ್ ಅಪ್ಡೇಟ್ಸ್ ಬಂದಿರುತ್ತೆ. ಲೈಕ್ ಶಾರ್ಟ್ಸಿಂದ ರೆವೆನ್ಯೂ ಬರುತ್ತೆ ನೆಕ್ಸ್ಟ್ ಫೆಬ್ರವರಿಯಿಂದ. ಮತ್ತು ಲೈವ್ ಟುಗೆದರ್ ಅಂತೇಳಿ ಒಂದು ಫೀಚರ್ ಬಂದಿದೆ. ಅದರಿಂದ ಯೂಟ್ಯೂಬರ್ಸ್ಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ. ಶಾರ್ಟ್ಸ್ ಯಾರ್ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಫೆಬ್ರವರಿಯಿಂದ ರೆವೆನ್ಯೂ ಜನ್ರೇಟ್ ಆಗುತ್ತೆ, ದುಡ್ಡು ಬರುತ್ತೆ. ಈ ಥರ ಒಳ್ಳೆ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಆದರೆ ಈ ಒಂದು ನಾನು ಹೇಳ್ತಾ ಇದ್ದೀನಲ್ಲ, ಮುಂದೆ ಹೇಳ್ತೀನಲ್ಲ, ಅದು ಕೆಟ್ಟ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದು ಮಾನಿಟೈಸೇಷನ್ ರಿಲೇಟೆಡ್ ಇದೆ. ಏನಿದೆ ಅಂತೇಳಿ ನಿಮಗೆ ಕ್ಲಿಯರಾಗಿ ತಿಳಿಸ್ತೀನಿ ಫ್ರೆಂಡ್ಸ್. ನೀವು ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ 3 ಸ್ಟೆಪ್ ಇರುತ್ತೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತೇಳಿ. ಅದರಲ್ಲಿ ಸ್ಟೆಪ್ 1 ಈಸಿ ಇರುತ್ತೆ ಫ್ರೆಂಡ್ಸ್. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಅಕ್ಸೆಪ್ಟ್ ಮಾಡಿದರೆ ಸ್ಟೆಪ್ 1 ಡನ್ ಅಂತ ಬರುತ್ತೆ. ಸ್ಟೆಪ್ 2ನಲ್ಲಿ ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡಿದಾದಮೇಲೆ ಸ್ಟೆಪ್ 2 ಡನ್ ಅಂತ ಬರುತ್ತೆ. ಅದಾದಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ನಿಮ್ಮ ಚಾನಲ್ನ ರಿವ್ಯೂ ಮಾಡ್ತಾರೆ. ಏನೂ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಕರೆಕ್ಟ್ ಇತ್ತು, ಎಲ್ಲ ಯೂಟ್ಯೂಬ್ ಗೈಡ್ಲೈನ್ಸ್ ಏನಿರುತ್ತೆ ಅದರ ರಿಲೇಟೆಡ್ ಎಲ್ಲ ಒಳ್ಳೇದಿತ್ತು, ಏನೋ ಪ್ರಾಬ್ಲಮ್ ಇರಲಿಲ್ಲ ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾವಾಗ ಮಾನಿಟೈಸೇಷನ್ ಆದಮೇಲೆ ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತೀರ, ಸ್ವಲ್ಪ ದಿನ ಆದಮೇಲೆ, ಸ್ವಲ್ಪ ಡಾಲರ್ಸ್ ಆದಮೇಲೆ, ಸ್ವಲ್ಪ ದಿನ ಆದಮೇಲೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ನ ವೆರಿಫೈ ಮಾಡಬೇಕಾಗುತ್ತೆ. ಐಡೆಂಟಿಟಿ ವೆರಿಫಿಕೇಷನ್ ಅಂತೇಳಿ ಮಾಡಬೇಕಾಗುತ್ತೆ. ಮೊದಲು ಸ್ವಲ್ಪ ವರ್ಷದ ಆಧಾರ್ ಕಾರ್ಡ್ ಕೊಟ್ಟರೂ ಕೂಡ ಐಡೆಂಟಿಟಿ ವೆರಿಫಿಕೇಷನ್ ಆಗ್ತಿತ್ತು ಅಂತ. ಸ್ವಲ್ಪ ದಿನ ಹಿಂದೆ ಆಧಾರ್ ಕಾರ್ಡ್ ರಿಮೂವ್ ಮಾಡಿಬಿಟ್ರಂತೆ. ಅಂದರೆ ಆಧಾರ್ ಕಾರ್ಡ್ ಐಡೆಂಟಿಟಿ ವೆರಿಫಿಕೇಷನ್ಗೆ ನಡೆಯಲ್ಲ ಅಂತ ಹೇಳಿದರು. ಅದಾದಮೇಲೆ ಈಗ ಬ್ಯಾಡ್ ಅಪ್ಡೇಟ್ ಏನು ಅಂತಂದರೆ, ಈಗ ಪ್ಯಾನ್ ಕಾರ್ಡು ಅಪ್ಲೋಡ್ ಮಾಡಿದರೂ ಐಡೆಂಟಿಟಿ ವೆರಿಫಿಕೇಷನ್ ಆಗಲ್ಲಂತೆ ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ ಬ್ಯಾಡ್ ಆಗಿದೆ. ಮೊದಲು ಆಧಾರ್ ಕಾರ್ಡ್ ಚೆನ್ನಾಗಿತ್ತು, ಅಂದರೆ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇರ್ತಿತ್ತು. ಚಿಕ್ಕ ಮಕ್ಕಳ ಹತ್ರನೂ ಆಧಾರ್ ಕಾರ್ಡ್ ಇದೆ. ಅದು ಆಧಾರ್ ಕಾರ್ಡ್ ಇತ್ತು ಅಂತಂದರೆ ವೆರಿ ಈಸಿ ಆಗ್ತಿತ್ತು ಐಡೆಂಟಿಟಿ ವೆರಿಫಿಕೇಷನ್ ಮಾಡೋಕ್ಕೋಸ್ಕರ. ಆಧಾರ್ ಕಾರ್ಡ್ ಅದು ತೆಗೆದುಬಿಟ್ರು. ಅದಾದಮೇಲೆ ನೆಕ್ಸ್ಟ್ ಈಗ ಪ್ಯಾನ್ ಕಾರ್ಡ್, ಅದು ಸ್ವಲ್ಪ ಈಸಿ ಇತ್ತು ಫ್ರೆಂಡ್ಸ್. ಭಾಳಷ್ಟು ಜನದ ಹತ್ರ ಪ್ಯಾನ್ ಕಾರ್ಡ್ ಇರ್ತಿತ್ತು. ಒಂದು ವೇಳೆ ಇರಲಿಲ್ಲ ಅಂದರೂ ಕೂಡ ಪ್ಯಾನ್ ಕಾರ್ಡ್ ನಾವು ತೊಗೋಬೇಕು ಅಂತಂದರೆ 15 ಡೇಸಲ್ಲಿ ನೀವು ರೆಡಿ ಮಾಡ್ಕೋಬೋದಾಗಿತ್ತು. ಈಗ ಪ್ಯಾನ್ ಕಾರ್ಡ್ನು ರಿಮೂವ್ ಮಾಡಿದ್ದಾರೆ ಫ್ರೆಂಡ್ಸ್. ಅದರಿಂದನೂ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡೋಕ್ಕಾಗಲ್ಲ. ಈಗ 3 ಐಡೆಂಟಿಟಿ ಕಾರ್ಡಿಂದ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಬೋದು. 1ನೇದು ಎಲೆಕ್ಷನ್ ಕಾರ್ಡ್, 2ನೇದು ಪಾಸ್ಪೋರ್ಟ್, 3ನೇದು ಡ್ರೈವಿಂಗ್ ಲೈಸೆನ್ಸ್. ಇವು 3 ಐಡೆಂಟಿಟಿ ಕಾರ್ಡ್ ಇದ್ದರೆ ಅಷ್ಟೇ ನಿಮ್ಮ ಚಾನಲ್ ಐಡೆಂಟಿಟಿ ವೆರಿಫೈ ಆಗುತ್ತೆ. ಐಡೆಂಟಿಟಿ ವೆರಿಫೈ ಆದರೆ ಅಷ್ಟೇ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ, ಮತ್ತು ನೀವು ಮಾಡ್ಬೋದು. ಮತ್ತು ಇಲ್ಲಾಂದರೆ ನೀವು ನಿಮ್ಮ ಚಾನಲ್ ಮಾನಿಟೈಸೇಷನ್ ಅಂದರೆ ಆ್ಯಡ್ಸ್ ಬರೋದು ಸ್ಟಾಪ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮ ಚಾನಲಿಂದ ದುಡ್ಡು ತೊಗೊಳಕ್ಕೆ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಈಗ ನೀವು ಎಲೆಕ್ಷನ್ ಕಾರ್ಡ್ ಇರಲಿಲ್ಲ ಅಂತಂದರೆ ಎಲೆಕ್ಷನ್ ಕಾರ್ಡ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ಡ್ರೈವಿಂಗ್ ಲೈಸೆನ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇನ್ನೂ ಒಂದು ಪಾಸ್ಪೋರ್ಟ್ ಇದೆ. ಪಾಸ್ಪೋರ್ಟ್ ಭಾಳಷ್ಟು ಜನಕ್ಕಿರಲ್ಲ, ಅದು ರೆಡಿ ಮಾಡ್ಕೋಬೇಕು ಅಂತಂದರೆ ಭಾಳಷ್ಟು ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಇದು ಎಲೆಕ್ಷನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ನ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಇದು ಒಂದು ಬ್ಯಾಡ್ ಅಪ್ಡೇಟ್ ಇದೆ ಫ್ರೆಂಡ್ಸ್. ಭಾಳಷ್ಟು ಜನಕ್ಕೆ ಈಗ ಹೊಸ ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ. ಅವರು ಚಾನಲ್ ಮಾನಿಟೈಸೇಷನ್ ಆದಮೇಲೆ ವೆರಿಫೈ ಮಾಡಬೇಕು ಅಂತಂದರೆ ಪ್ಯಾನ್ ಕಾರ್ಡ್ ಭಾಳಷ್ಟು ಜನ ಇರ್ತಾಯಿತ್ತು, ಅವ್ರು ಮಾಡ್ಕೋತಾ ಇದ್ರು. ಇದು ಒಂದು ಬ್ಯಾಡ್ ಅಪ್ಡೇಟ್ ಇದೆ. ಪ್ಯಾನ್ ಕಾರ್ಡ್ ರಿಮೂವ್ ಮಾಡಿದ್ದಾರೆ. ಈಗ ನೀವು ಎಲೆಕ್ಷನ್ ಕಾರ್ಡ್ನ ರೆಡಿ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಡ್ರೈವಿಂಗ್ ಲೈಸೆನ್ಸ್ನ ನೀವು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಾಸ್ಪೋರ್ಟ್ ಅಂತೂ ಮಾಡ್ಕೋಕ್ಕೆ ಆಗಲ್ಲ, ಅದು ಭಾಳ ಕಷ್ಟ ಇರುತ್ತೆ. ಇವೆರಡನ್ನ ನೀವು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಬ್ಯಾಡ್ ಅಪ್ಡೇಟ್ ಇದೆ ಯೂಟ್ಯೂಬಿಂದ ಬಂದಿರೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.